ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನ ಮಮರಾಸುರಸಿದ್ಧವಂದ್ಯಂ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಂ ಅಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಿಷ್ಣು ಸಹಸ್ರನಾಮದ 14ನೆಯ ಶ್ಲೋಕದ ಚಿಂತನೆಯನ್ನು ಇವತ್ತು ಮಾಡೋಣ. ಸರ್ವಗಃ ಸರ್ವವಿದ್ಭಾನು ವಿಶ್ವಕ್ಸೇನೋ ಜನಾರ್ದನಃ ವೇದೋ ವೇದವಿದವ್ಯಂಗೋ ವೇದಾಂಗೋ ವೇದವಿತ್ಕವಿಃ. ಭಗವಂತನ ಅನೇಕ ಸುಂದರವಾದ ವರ್ಣನಾತ್ಮಕವಾದ ಭಗವಂತನ ನಾಮಗಳ ಸ್ಮರಣೆಯನ್ನು ಈ ಶ್ಲೋಕ ನಮ್ಮೆಲ್ಲರಿಗೆ ಮಾಡಿಸ್ತಾ ಇದೆ. ಸರ್ವಗಃ ಇದು ಭಗವಂತನ ಹೆಸರು. ಗ ಅನ್ನೋದಕ್ಕೆ ಗಚ್ಚತಿ ಅನ್ನುವ ಅರ್ಥ ಅಥವಾ ಜಾನಾತಿ ಅನ್ನುವ ಅರ್ಥ. ಸರ್ವತ್ರ ಗಚ್ಚತೀತಿ ಸರ್ವಗಃ, ಎಲ್ಲ ಕಡೆಗೂ ಭಗವಂತ ಹೋಗಬಲ್ಲ. ಆದ್ದರಿಂದ ಸರ್ವಗಃ, ಭಗವಂತ ಒಂದು ಅತ್ಯಂತ ಅಣುವಿನಲ್ಲಿ ಅಣುವಾದ ಪರಮಾಣುವಿನಲ್ಲಿಯೂ ಇರಬಲ್ಲ. ಆದ್ದರಿಂದ ಭಗವಂತನನ್ನು ಸರ್ವಗಃ ಅಂತ ನಾವು ಕರೀತೇವೆ. ಭಗವಂತ ಸರ್ವವನ್ನೂ ತಿಳಿದಂತವ. ಆದ್ದರಿಂದ ಸರ್ವಗಃ ಅನ್ನುವ ಆ ಅರ್ಥ ಭಗವಂತನಿಗೆ ಅನ್ವರ್ಥಕವಾಗಿ ಇರುವಂತಹದ್ದು ಸರ್ವಗಃ ಅನ್ನುವ ಶಬ್ದ. ಸರ್ವವಿತ್, ಸರ್ವಂ ವೇತ್ತೀತಿ ಸರ್ವವಿತ್, ಎಲ್ಲವನ್ನ ತಿಳಿದಂಥವನು, ಭೂತವನ್ನು, ವರ್ತಮಾನವನ್ನು, ಭವಿಷ್ಯವನ್ನು ತಿಳಿದಂತಹ ಏಕಮೇವ ಅದ್ವಿತೀಯ ವ್ಯಕ್ತಿ ಅದು ಪರಮಾತ್ಮ. ನಾವು ಒಂದಿಷ್ಟು ಜ್ಯೋತಿಷ್ಯವನ್ನು ಕೇಳುತ್ತೇವೆ. ತಂತ್ರಿಗಳು ನಮ್ಮ ಹಿಂದಿನ ವಿಚಾರವನ್ನು, ನಮ್ಮ ಮುಂದಿನ ವಿಷಯವನ್ನು ಆ ಜಾತಕದ ಮುಖಾಂತರವಾಗಿ ಏನು ತಿಳಿತದೋ ಅಷ್ಟು ವಿಷಯಗಳನ್ನು ಹೇಳಬಹುದು. ಒಂದೋ ಎರಡೋ ನಾಲ್ಕೋ ವಿಚಾರಗಳನ್ನು ಅವರು ತಿಳಿಸಬಹುದು. ಆದರೆ ಕ್ಷಣ ಕ್ಷಣದ ಒಂದೊಂದು ಕ್ಷಣದಲ್ಲಿ ನಮ್ಮ ಮನಸ್ಸಿನ ಒಳಗಡೆ, ನಾವು ಹೊರಗಡೆ, ಭೂತಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಮುಂದೆ ಭವಿಷ್ಯದಲ್ಲಿ ಏನು ಮಾಡಿದ್ದೆವು, ಏನು ಮಾಡುತ್ತಲಿದ್ದೇವೆ, ಏನು ಮಾಡುವೆವು ಈ ಎಲ್ಲ ವಿಷಯಗಳನ್ನು ತಿಳಿದಂತಹ ವ್ಯಕ್ತಿ ಅದು ಭಗವಂತನೊಬ್ಬನೇ. ಆದ್ದರಿಂದ ಸರ್ವವಿತ್ ಎಂಬುದು ಭಗವಂತನಿಗೆ ಇರುವ ಒಂದು ಹೆಸರು. ವಿಜ್ಞಾನೆ ಅನ್ನುವ ಧಾತುವಿನಿಂದ ಸರ್ವವಿತ್ ಅದು ಪರಮಾತ್ಮ. ಇಲ್ಲಿ ವಿತ್ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳು. ವಿದಲ್ರ ಲಾಭೆ, ವಿದ ಸತ್ತಾಯಾಮ್, ವಿದ ಉತ್ಪತ್ತೌ, ಹೀಗೆ ಅನೇಕ ಅರ್ಥಗಳು. ಭಗವಂತ ಸರ್ವಜ್ಞನಾಗಿದ್ದಾನೆ, ಸರ್ವಲಾಭನಾಗಿದ್ದಾನೆ, ಎಲ್ಲದರಲ್ಲಿ ಇರ್ತಾನೆ, ಆದ್ದರಿಂದ ಸರ್ವಗತನಾಗಿದ್ದಾನೆ, ಎಲ್ಲರನ್ನ ಹುಟ್ಟಿಸುತ್ತಾನೆ, ಆದ್ದರಿಂದ ಸರ್ವೋತ್ಪಾದಕನಾಗಿದ್ದಾನೆ. ಈ ಎಲ್ಲ ಅರ್ಥಗಳ ಸಮಷ್ಟಿ ಒಂದು ಶಬ್ದದಲ್ಲಿ ವಿಷ್ಣು ಸಹಸ್ರನಾಮ ತಿಳಿಸ್ತದೆ, ಸರ್ವವಿತ್ ಅನ್ನುವ ಶಬ್ದದಿಂದ. ಭಾನು, ಈ ಹೆಸರು ಇದು ರವಿಗೆ, ಸೂರ್ಯನಿಗೆ ಇರುವ ಒಂದು ಹೆಸರು. ಭಾನು ಅಂದರೆ ಸೂರ್ಯ ಅಂತ ನಾವು ಕರೀತೇವೆ. ಸೂರ್ಯನಿಗೆ ಭಾನು ಅಂತ ಕರೆಯುವಂತಹದ್ದು ಯಾಕೆ? ಹೊಳೆಯುವವನು ಯಾವನೋ ಅವನು ಭಾನು ಅಂತ. ಆದರೆ ಸೂರ್ಯ ಎಷ್ಟು ಹೊಳೆಯಬಹುದು? ಸೂರ್ಯನ ಹೊಳಪಿಗೆ ಒಂದು ಸೀಮೆ ಉಂಟು. ಅಸೀಮವಾಗಿ ನಿಸ್ಸೀಮವಾಗಿ ಹೊಳಪನ್ನು ಉಳ್ಳವನು ಸೂರ್ಯನಿಗೂ ಆ ಹೊಳೆಯುವ ಕಾಂತಿಯನ್ನು ನೀಡುವವನು ಭಗವಂತ. ಆದ್ದರಿಂದ ಭಗವಂತನನ್ನು ಭಾನು,
ಭಾತಿ ಇತಿ ಭಾನು ಅಂತ. ಹೊಳೆಯುವವನು ಆದ್ದರಿಂದ ಭಗವಂತನನ್ನು ಭಾನು ಅಂತ ಕರೀತಾರೆ. ವಿಶ್ವಕ್ಸೇನ ವಿಶೂಚಿ ಸೇನಾ ಯಸ್ಯ ಸಹ. ಭಗವಂತ ಅವನ ಸೇನೆ ಅಂತಂದ್ರೇ ಮುಕ್ಕೋಟಿ ದೇವತೆಗಳು. ಆ ಎಲ್ಲ ದೇವತೆಗಳಿಂದ, ಎಲ್ಲ ಋಷಿ ಮುನಿಗಳಿಂದ, ಎಲ್ಲ ಮನುಷ್ಯೋತ್ತಮರಿಂದ ತಾನು ಅವರಲ್ಲಿ ನಿಂತು ಅನೇಕ ಕಾರ್ಯಗಳನ್ನು ಎಲ್ಲ ಕಡೆಗೆ ಮಾಡಿಸ್ತಾ ತನ್ನ ಸೇನೆಯನ್ನು ವಿಸ್ತಾರ ಮಾಡಿ ಎಲ್ಲ ಕಡೆಯಲ್ಲಿಯೂ ಕೂಡ ಎಲ್ಲ ದಿಕ್ಕುಗಳಲ್ಲಿ ದಿಗಂತಗಳಲ್ಲಿ ತನ್ನ ಸೇನೆಯನ್ನು ಇಟ್ಟಿದ್ದಾನೆ ಭಗವಂತ. ಎಲ್ಲ ಚಿಕ್ಕ 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 ಪದಾರ್ಥಗಳಲ್ಲಿಯೂ ತನ್ನ ಸೇವಕರಾದ ದಾಸರಾದ ದೇವತೆಗಳನ್ನು ಇರಿಸಿ ಅವರ ಮುಖಾಂತರವಾಗಿ ಕೆಲಸ ಮಾಡುತ್ತಾನೆ. ಒಂದು ಅತ್ಯಂತ ಚಿಕ್ಕದಾದ ಪ್ರಾಣಿಯಲ್ಲಿಯೂ ಭಗವಂತ ಅಲ್ಲಲ್ಲಿ ಅದರ ಅಂಗಗಳಲ್ಲಿಯೂ ಒಂದೊಂದು ದೇವತೆಯ ರೂಪವನ್ನು ಇಟ್ಟು ಆ ದೇವತೆಗಳನ್ನು ಅಲ್ಲಿ ನಿಯೋಜನೆ ಮಾಡಿ ಅವರಿಂದ ಅವುಗಳ ಕಾರ್ಯವನ್ನು ಮಾಡಿಸ್ತಾನೆ, ತಾನು ಅವುಗಳಲ್ಲಿ ಇರುತ್ತಾನೆ. ಹೀಗೆ ವಿಶೂಚಿ ಸೇನಾ ಯಸ್ಯ ಸಹ ವಿಶ್ವಕ್ಸೇನ. ಪರಮಾತ್ಮನ ಸೇನೆ ಅದು ಆ ದೇವತೆಗಳ ಗುಂಪು. ಅದು ಎಲ್ಲ ವಸ್ತುಗಳಲ್ಲಿ ಇದ್ದು ದಿಕ್ಕುಗಳಲ್ಲಿ ಇದ್ದು ದಿಕ್ಕನ್ನು ಜಯಿಸುವಂತಹದ್ದು. ಆದ್ದರಿಂದ ಆ ಸೇನಾ ನಾಯಕನಾದ ಭಗವಂತನನ್ನು ವಿಶ್ವಕ್ಸೇನ ಅಂತ ನಾವು ಕರೆಯೋದುಂಟು. ಜನಾರ್ದನ ಈ ಹೆಸರು ತುಂಬ ಪ್ರಸಿದ್ಧವಾದದ್ದು. ನಾವೆಲ್ಲ ಈ ಹೆಸರನ್ನು ಸ್ಮರಣ ಮಾಡುತ್ತೇವೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರೆಲ್ಲ ನಾವು ನಿತ್ಯದಲ್ಲಿ ಕುಡಿಯುವಂತಹ ನೀರು ಅದು ಕೃಷ್ಣೆಯ ನೀರು. ಕೃಷ್ಣಾ ನದಿ ದಂಡೆಯಲ್ಲಿ ನಾವೆಲ್ಲ ಇದ್ದೇವೆ. ಆ ಕೃಷ್ಣಾ ನದಿಯಲ್ಲಿ ಇರುವ ಭಗವಂತನ ರೂಪ ಅದು ಜನಾರ್ದನ ಅಂತ ನಾವು ಕೇಳುತ್ತೇವೆ. ಜನಾರ್ದನ ಈ ಹೆಸರು ಭಗವಂತನದ್ದು. ಇದರ ಅರ್ಥ ಜನನಂ ಅರ್ಧಯತಿ ಇತಿ ಜನಾರ್ದನ. ಜನರ ಜನನವನ್ನು ಅದನ್ನು ಅರ್ಧಯತಿ, ಅದನ್ನು ತೆಗೆದು ಹಾಕ್ತಾನೆ ಭಗವಂತ. ಆದ್ದರಿಂದ ಜನಾರ್ದನ. ಅದರ ಅರ್ಥ ಮೋಕ್ಷವನ್ನು ಕೊಡುತ್ತಾನೆ. ಮತ್ತೊಮ್ಮೆ ಹುಟ್ಟುವ ಪ್ರಸಂಗವನ್ನೇ ತರುವುದಿಲ್ಲ. ಸಜ್ಜನರಾದಂಥವರು ಯೋಗ್ಯರಾದಂಥವರಿಗೆ ಮೋಕ್ಷವನ್ನು ಕೊಟ್ಟು ಮತ್ತೊಮ್ಮೆ ಅವರು ಹುಟ್ಟಿ ಸಂಸಾರಕ್ಕೆ ಬರದಂತೆ ನೋಡಿಕೊಳ್ಳುವವನು ಭಗವಂತ. ಆದ್ದರಿಂದ ಪರಮಾತ್ಮನನ್ನು ಜನಾರ್ದನ ಅಂತ ಕರೆಯುವುದುಂಟು. ಜನೈಹಿ ಅರ್ಧತೆ ಯಾಚ್ಯತೆ ಇತಿ ಜನಾರ್ದನ. ಜನರಿಂದ ಇವನು ಪ್ರಾರ್ಥಿಸಲ್ಪಡ್ತಾನೆ. ಜನರೆಲ್ಲ ಪ್ರಾರ್ಥನೆಯನ್ನು ಮಾಡುವಂತಹದ್ದು ಸ್ವಾಮಿಯಾದ ಪರಮಾತ್ಮನನ್ನು, ವಿಷ್ಣುವನ್ನು. ಭಗವಂತ ನಮ್ಮೆಲ್ಲರಿಗೆ ನಾವು ಬೇಡಿದ್ದನ್ನು ಕೊಡುತ್ತಾನೆ. ನಮ್ಮಿಂದ ಬೇಡಿಸಿಕೊಳ್ಳುವ ಗುಣ ಅದು ಪರಮಾತ್ಮನಿಗಿದೆ, ಸ್ವಾಮಿಯವ. ಅಂತಹ ಪರಮಾತ್ಮನನ್ನು ಜನೈಹಿ ಅರ್ಧ್ಯತೆ ಯಾಚ್ಯತೆ ಗಮ್ಯತೆ ಇತಿ ಜನಾರ್ದನ ಅಂತ ನಾವು ಚಿಂತನೆ ಮಾಡಬೇಕು. ವೇದ, ವೇದ ಅಂದರೆ ತಿಳಿಯುವುದು ಅಂತ ಅರ್ಥ, ವಿಜ್ಞಾನೆ ಅಂತ. ವೇದಯತಿ ಇತಿ ವೇದ. ಜ್ಞಾನವನ್ನು ಕೊಡುವಂತಹದ್ದು ಅದು ಭಗವಂತನ ರೂಪ, ಜ್ಞಾನರೂಪ. ನಮ್ಮೆಲ್ಲರಿಗೆ ಯಾವುದನ್ನು ನಾವು ಓದ್ತೇವೋ ಅದರ ಜ್ಞಾನ ನಮಗಾಗಬೇಕು ಅಂದರೆ ಅಲ್ಲಿ ಪರಮಾತ್ಮನ ಪ್ರೇರಣೆ ಬೇಕು. ಆದ್ದರಿಂದ ವೇದಯತಿ ಇತಿ ವೇದ. ನಮಗೆ ತಿಳಿಸಿಕೊಡುವಂತಹದ್ದು ವೇದ. ಜ್ಞಾನವನ್ನು ನಮಗೆ ನೀಡುವಂತಹದ್ದು ಆ ವೇದ. ಆ ವೇದಗಳಲ್ಲಿ ಇರುವ ಅಭಿಮಾನಿ ದೇವತೆ, ಆ ಅಭಿಮಾನಿ ದೇವತೆಗಳ ನಿಯಂತ್ರಕನಾದ ಪರಮಾತ್ಮ. ಆದ್ದರಿಂದ ವೇದ ಅನ್ನೋದು ಭಗವಂತನಿಗೆ ಇರುವ ಹೆಸರು. ವೇದವಿತ್, ವೇದಂ ವೇತ್ತಿ ಇತಿ ವೇದವಿತ್. ವೇದವನ್ನು ಚೆನ್ನಾಗಿ ತಿಳಿದಂಥವನು, ಅದರಿಂದ ಪ್ರತಿಪಾದ್ಯನಾದಂಥವನು ಪರಮಾತ್ಮ. ಆದ್ದರಿಂದ ವೇದವಿತ್. ಅವ್ಯಂಗ,
ವ್ಯಂಗ ಅಂತಂದರೆ ಅಂಗದ ವಿಕಾರವನ್ನು ಹೊಂದಿರುವವನು, ಅಂದರೆ ಯಾವುದೋ ಅಂಗಗಳು ಇಲ್ಲದಂತೆ ಇರುವವನು, ವಿಕಲಾಂಗನಾದಂಥವನು. ಭಗವಂತನ ಆ ಅಪ್ರಾಕೃತವಾದ ಶರೀರ ಅದೆಂದೂ ವಿಕಲವಾದ ಅಂಗವನ್ನು ಉಳ್ಳದ್ದಾಗಿಲ್ಲ. ಭಗವಂತನ ಅಂಗಗಳೆಲ್ಲವೂ ಪೂರ್ಣ, ಅವನ ಜ್ಞಾನವೂ ಪೂರ್ಣ. ಆದ್ದರಿಂದ ಅವ್ಯಂಗ ಅನ್ನೋದು ಭಗವಂತನಿಗೆ ಅನ್ವರ್ಥಕವಾಗಿ ಇರುವ ಒಂದು ಹೆಸರು. ವೇದಾಂಗ, ಪರಮಾತ್ಮ ವೇದವನ್ನು ತಿಳಿದಂಥವನು, ವೇದವನ್ನು ವೇದಯತಿ ತಿಳಿಸುವವನು. ಅಷ್ಟೇ ಅಲ್ಲ, ಅದನ್ನು ತಿಳಿಸುವುದಕ್ಕಾಗಿ ಇತಿಹಾಸ ಪುರಾಣಾಭ್ಯಾಂ ವೇದಸಂ ಉಪಬ್ರಹ್ಮಯೇತ್. ಆದಿಪರ್ವ ಮಹಾಭಾರತ ಹೇಳುವಂತೆ ಇತಿಹಾಸ ಪುರಾಣಾದಿಗಳಿಂದ ವೇದದ ಅರ್ಥವನ್ನು ವಿಸ್ತೃತಗೊಳಿಸುವಂಥವನು ಪರಮಾತ್ಮ. ವೇದಸ್ಯ ಅಂಗಂ ಭಾರತಾದಿಕಂ ಯಸ್ಮಾತ್, ವೇದದ ಅಂಗವಾದ ಭಾರತ ಮಹಾಭಾರತ, ಅದಕ್ಕೆ ಬೇಕಾಗಿರುವಂತಹ ಬ್ರಹ್ಮಸೂತ್ರಗಳು, ವೇದವನ್ನು ತಿಳಿಯುವುದಕ್ಕೆ ಬೇಕಾಗಿರುವ ಬ್ರಹ್ಮಸೂತ್ರಗಳು ಇತ್ಯಾದಿಗಳನ್ನೆಲ್ಲ ರಚನೆ ಮಾಡಿಕೊಟ್ಟಂತಹ ವೇದವ್ಯಾಸ ದೇವರೇ ವೇದಾಂಗರು ಅಂತ ಹೇಳುತ್ತಾ ಇದ್ದಾರೆ. ವೇದ ರಮಾದೇವಿ, ಆ ರಮಾದೇವಿಯನ್ನು ತನ್ನ ಅಂಗದಲ್ಲಿ ಹೊಂದಿರುವವನು ಪರಮಾತ್ಮ. ಆದ್ದರಿಂದ ವೇದಾಂಗ ಎಂಬುದು ಸತ್ಯಸಂಧ ತೀರ್ಥರ ಅರ್ಥ. ವೇದವಿತ್, ಎರಡನೆಯ ಬಾರಿ ವೇದವಿತ್ ಅನ್ನುವ ಶಬ್ದ ಇಲ್ಲಿ ಬಂದಿದೆ. ಇದಕ್ಕೆ ಮತ್ತೆ ಬೇರೆ ಅರ್ಥ. ವೇದಂ ವಿಂದಯತಿ ಇತಿ ವೇದ, ವೇದವಿತ್, ವೇದವನ್ನು ರಕ್ಷಿಸಿದವನು, ಆದ್ದರಿಂದ ವೇದವಿತ್. ತಾವೆಲ್ಲ ಮತ್ಸ್ಯಾವತಾರದ ಕಥೆಯನ್ನು ಕೇಳಿದ್ದೀರಾ. ಹಯಗ್ರೀವಾಸುರ ಅನ್ನುವ ಒಬ್ಬ ಅಸುರ ಬ್ರಹ್ಮದೇವರಿಂದ ವೇದಗಳನ್ನು ಅಪಹರಣ ಮಾಡಿ ಸಮುದ್ರದ ಒಳಗಡೆ ಇಟ್ಟಾಗ ಪರಮಾತ್ಮ ಮತ್ಸ್ಯ ಅವತಾರವನ್ನು ತೆಗೆದುಕೊಂಡು ಬಂದು ಆ ಮೂಲದಲ್ಲಿ ಇರುವಂತಹ ವೇದವನ್ನು, ವೇದ ಸಂಪತ್ತನ್ನು ರಕ್ಷಣೆ ಮಾಡಿ ಅದನ್ನು ಹೊರತಂದು ತೋರಿಸಿದ. ಆ ಹಯಗ್ರೀವಾಸುರನನ್ನು ಸಂಹಾರ ಮಾಡಿದ ಎಂಬ ಕಥೆಯನ್ನು ನಾವೆಲ್ಲ ಕೇಳುತ್ತೇವಲ್ಲ. ಅಂತಹ ಆ ಮತ್ಸ್ಯಾವತಾರಿಯಾದಂತಹ ಪರಮಾತ್ಮನೇ ವೇದವಿತ್ ಅನ್ನುವ ಹೆಸರಿನಿಂದ ಪ್ರಖ್ಯಾತ. ಆಮ್ನಾಯ ಹಾರಿ ಸುರ ವೈರಿ ಹರಾವತಾರ ಮತ್ಸ್ಯಸ್ವರೂಪ ಕೃತಕಂಜಜ ವೇದದಾಯಿನ್ ವಸಿಷ್ಠ ಕೃಷ್ಣ ಮಮದೇಹಿ ಕರಾವಲಂಬಂ. ಇದೆ ಆ ಮತ್ಸ್ಯಾವತಾರದ ವಿಶೇಷ ಚಿಂತನ. ವೇದವಿತ್, ವೇದರಕ್ಷಕ ಅನ್ನುವ ಅರ್ಥದಲ್ಲಿ ನಾವು ಮಾಡಬೇಕು. ಕವಿಹಿ, ಕವಿಹಿ ಅನ್ನುವುದಕ್ಕೆ ಸಮಗ್ರವಾದ ಜ್ಞಾನದ ಅರಿವು ಇರುವಂಥವನು, ಅವನು ಕವಿ. ಕುಶಬ್ದೆ ಅಚ್ ಇಹಿ ಇತಿ ಇಹಿ. ಅಚ್ ಇಹಿ ಅನ್ನೋದು ಇಕಾರ ಜ್ಞಾನದ ಅರ್ಥವನ್ನು ಕೊಡುವಂತಹದ್ದು. ಸಮಗ್ರವಾದದ್ದರಲ್ಲಿ ಪೂರ್ಣವಾದ ಜ್ಞಾನವನ್ನು ಉಳ್ಳವನು, ಸಮಗ್ರವಾದುದರಿಂದ ಸ್ತುತ್ಯನಾದಂಥವನು. ಹೀಗೆ ಅನೇಕ ಅರ್ಥಗಳು ಕವಿಹಿ ಅನ್ನೋದಕ್ಕೆ. ಕವಿ ಅನ್ನೋದು ಕವಿರ್ಮನೀಷಿನಃ, ಪರಮಾತ್ಮ ಎಲ್ಲ ವಿದ್ವಾಂಸರ ವಿದ್ವತ್ತಿಗೆ ನಿಯಾಮಕನಾದಂಥವನು. ಆದ್ದರಿಂದ ಮಹಾವಿದ್ವಾಂಸ, ಮಹಾವಿದ್ವತ್ತು ಇರುವವನು ಅವನು ಕವಿ ಪರಮಾತ್ಮ. ಈ ಕವಿ ಎನ್ನುವ ಹೆಸರೇ ನಮ್ಮ ಈ ವಾಹಿನಿಯ ಹೆಸರು, ಕವಿ ಕಮಂಡಲು. ಆ ಪರಮಾತ್ಮನ ಒಂದು ಕಮಂಡಲುವಿನಲ್ಲಿ ಇರುವ ಭಾರೀ ಶ್ರೇಷ್ಠವಾದ ಶಾಸ್ತ್ರಗಳು, ಅದೇ ತೀರ್ಥ, ಅದನ್ನು ಯಥಾಶಕ್ತಿಯಾಗಿ ತಿಳಿಸುವಂತಹದ್ದೇ ಈ ವಾಹಿನಿಯ ಉದ್ದೇಶ. ಆದ್ದರಿಂದ ಕವಿಹಿ ವಿಷ್ಣುವಿನ ಒಂದು ಸುಂದರವಾದ ನಾಮ. ಈ ಎಲ್ಲ ನಾಮಗಳಿಂದ ಸ್ತುತ್ಯನಾದ ಕವಿಯಾದ ಪರಮಾತ್ಮ ನಮ್ಮನ್ನು ರಕ್ಷಿಸಲಿ. ಶ್ರೀಕೃಷ್ಣಾರ್ಪಣಮಸ್ತು.